ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸೂರ್ಯ ಹೇಳ್ತಿರ್ತಾನೆ, ನಾವು ಒಳ್ಳೆ ಕೆಲಸ ಮಾಡೋದ್ಕಿಂತ ಕೆಟ್ಟ ಕೆಲಸ ಮಾಡಿದೇ ಚೆನ್ನಾಗಿ ನೆನ್ಪಿಟ್ಕೊತಾರೆ. ಹಾಗಾಗಿ ಮನೋಜಿಗೆ ಯಾವ ಕಾರಣಕ್ಕೂ ರೋಹಿಣಿನ ಮರೆಯೋಕ್ಕಾಗಲ್ಲ ಅಂದಾಗ, ಹೌದಾ ಅವ್ನು ಹೆಂಗೆ ಮರೆಯಲ್ಲ ನಾನೇ ನೋಡ್ತೀನಿ ಅಂತ ಶಾಂತಿ ಮನೋಜ್ ಮತ್ತು ರೋಹಿಣಿದು ಮನೇಲಿರೋ ಫೋಟೋನೆಲ್ಲ ತಗೊಂಡು ಬಂದು ಕೆಳಗಾಕಿ, ನೋಡು ಮನೋಜ್, ಇದನ್ನು ಫಸ್ಟು ಸುಟ್ಟಾಕು, ಅವಳನ್ನ ಸುಟ್ಟಾಕ್ತಿದ್ದೀನಿ ಅಂತ ಅಂದ್ಕೊಂಡೆ ಸುಟ್ಟಾಕು ಅಂತ ಮನೋಜಿಗೆ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಬಂದುಬಿಡ್ತಾನೆ. ಸಿದ್ಧಾರ್ಥ್ ಬಂದ ತಕ್ಷಣ ಈ ಕಡೆ ಸೂರ್ಯ ಕೇಳ್ತಾನೆ, ಏನು ಅವತ್ತು ನಮಗೆ ಬಡ್ಡಿ ಬೇಡ ಅಸಲು ಬೇಡ ಅಂತ ಹೇಳಿ ಈಗ ಮತ್ತೆ ಬಂದಿದ್ದೀರಾ ಅಂದಾಗ, ಹೌದು ಆವಾಗ ಏನೋ ಬೇಡ ಅಂತ ಹೇಳಿದೆ, ಆದರೆ ಏನು ಮಾಡೋದು ಈಗ ಕೇಳೋಂಥ ಪರಿಸ್ಥಿತಿ ಆಗಿದೆ ಅಂದಾಗ ರಂಗನಾಥ್ ಕೇಳ್ತಾರೆ, ಯಾಕೆ ಸರ್ ಏನಾಯಿತು, ಆ ಥರ ಯಾಕೆ ಹೇಳ್ತಿದ್ದೀರಾ, ನನ್ನ ಮಗ ಕಟ್ತೀನಿ ಅಂತ ಹೇಳಿದಾನಲ್ಲ ಅಂದಾಗ, ನಿಮ್ಮ ಮಗನ ಹೆಂಗ್ರಿ ನಂಬೋಕ್ಕಾಗುತ್ತೆ, ನಾವು ಲೋನ್ ಕೊಟ್ಟಿದ್ದೆ ರೋಹಿಣಿಯವ್ರನ್ನ ನಂಬ್ಕೊಂಡು, ಅದು ಅಲ್ಲದೆ ನಿಮ್ಮ ಸೊಸೆ ಈಗ ನಿಮ್ಮ ಮನೇಲಿ ಇಲ್ಲ ಅಂತಲ್ಲ, ಈ ಮನೋಜ್ ಜೊತೆ ಇಲ್ಲ ಅಂತಲ್ಲ, ಹಂಗಿರುವಾಗ ನಾವು ಹೇಗೆ ಈ ಮನೋಜ್ನ ನಂಬೋದು ಅಂದಾಗ ಶಾಂತಿ ಇದ್ದೋಳು, ಏನು ಹೇಳ್ತಿದ್ದೀರಾ, ನನ್ನ ಮಗ 5 ಡಿಗ್ರಿ ಓದಿದ್ದಾನೆ, ಅವನು ನಂಬ್ಕೊಂಡು ನಿಮಗೆ ಸಾಲ ಕೊಡಲಿಲ್ವಾ, ಅವಳು ಯಾವಳ ಮಾಟಗತ್ತಿ ನಂಬ್ಕೊಂಡು ನೀವು ಕೊಟ್ಟಿದ್ದ ಅಂತ ಶಾಂತಿ ಸಿಟ್ಟಲ್ಲಿ ಬೈತಾನೆ. ಹೌದು, ನಾವು ಅವ್ರನ್ನ ನಂಬ್ಕೊಂಡೇ ಕೊಟ್ಟಿದ್ದು, ಅವರೇ ಇಲ್ಲದ ಮೇಲೆ ಇನ್ನೆಂಗೆ ನಂಬೋದು ಅಂದಾಗ ರಂಗನಾಥ್ ಹೇಳ್ತಾರೆ, ನೋಡಿ ಸರ್, ನಾವು ಅವತ್ತು ಹೇಳಿದ್ದೀವಿ ಇವತ್ತು ಹೇಳ್ತಿದ್ದೀನಿ, ನಾನು ಬೇಕಾದ್ರೆ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಾರು ಇರ್ತೀನಿ, ಇಲ್ಲಾಂದರೆ ಅವನ ಸಾಲನ ನಾನೇ ತೀರ್ತೀನಿ ಅಂದಾಗ ಶ್ರುತಿ ಹೇಳ್ತಾಳೆ, ಯಾಕೆ ಮಾವ ನೀವು ಯಾಕೆ ಅವ್ರ ಸಾಲನ ತೀರಬೇಕು ಅಂತ ಕೇಳ್ತಾನೆ. ಮತ್ತೇನಮ್ಮ ಮಾಡೋದು, ಅವನನ್ನು ಹುಟ್ಟಿಸಿರೋ ತಪ್ಪಿಗೆ ನಾವೇ ಅವನ ಸಾಲನೂ ತೀರಿಸ್ಬೇಕು ಅಂತ ರಂಗನಾಥ್ ಬೇಜಾರಲ್ಲಿ ಹೇಳ್ತಾರೆ. ಕೊನೆಯದಾಗಿ ಶಾಂತಿ, ನಾನೇ ಶ್ಯೂರಿಟಿಯಾಗಿ ಇರ್ತೀನಿ, ಈ ಮನೋಜ ಏನಾದ್ರು ತಿಂಗಳಿಗೆ 1 ಲಕ್ಷ ಕೊಡಲ್ಲ ಅಂದರೆ ಅದಕ್ಕೆ ನಾನೇ ಕೊಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಇದ್ದವನು, ಸರಿ ಹಾಗಾದರೆ ಈ ಪೇಪರಿಗೊಂದು ಸೈನ್ ಹಾಕ್ಕೊಡಿ ಅಂದಾಗ ಮನೆಯವರೆಲ್ಲ ಬೇಡ ಬೇಡ ಅಂತ ಹೇಳ್ತಾರೆ. ಸೂರ್ಯನೂ ಹೇಳ್ತಾರೆ, ನೋಡು ಸಕ್ಕರೆ, ಇದೇನೋ ಮೋಸ ಆಗೋಕ್ಕಾಗ್ತಾ ಉಂಟು, ನೀನಂತೂ ಸೈನ್ ಹಾಕಬೇಡ ಮತ್ತೆ ಆಪತ್ತಿಗೆ ಸಿಲುಕ್ತೀಯ ಅಂತ ಸೂರ್ಯ, ಮನೆಯವರು, ಶ್ರುತಿ ಎಲ್ಲ ಹೇಳ್ತಾರೆ. ಆದರೂ ಸಹ ಇಲ್ಲ, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಉಂಟು, ಅವನನ್ನು ನಾನಂತೂ ಬಿಡೋಕ್ಕಾಗಲ್ಲ ಅಂದ್ಕೊಂಡು ಇಲ್ಲಿ ಸೈನ್ ಮಾಡ್ತಾನೆ. ಸರಿ ಅಂತ ಸಿದ್ಧಾರ್ಥ್ ಹೊರಗೆ ಬಂದು ಮೀನಾಕ್ಷಿಗೆ ಫೋನ್ ಮಾಡಿಬಿಡ್ತಾನೆ. ಯಾಕಂದರೆ ಮೀನಾಕ್ಷಿನೇ ಎಲ್ಲ ವಿಚಾರ ಹೇಳಿ ಸಿದ್ಧಾರ್ಥ್ನ ಕಳಿಸಿರ್ತಾರೆ. ಮೇಡಮ್, ನೀವು ಹೇಳ್ದಾಗನೇ ನಾನು ಮಾಡಿದ್ದೀನಿ ಅಂದಾಗ, ಒಳ್ಳೆಯದಾಯಿತು ಬಿಡಿ, ಆ ಮನೆಯವರಿಗೆ ಇನ್ನೂ ತುಂಬ ಅನ್ಯಾಯ ಆಗಬೇಕು ಅಂತ ಈ ಕಡೆ ಮೀನಾಕ್ಷಿ ಹೇಳ್ತಿರ್ತಾರೆ. ಈ ಕಡೆ ಸಿದ್ಧಾರ್ಥ್ ಇದ್ದವನು, ಮೇಡಮ್, ನಾನು ಹೋಗೋತ್ತಿಗೆ ರೋಹಿಣಿ ಫೋಟೋನ ಅಲ್ಲಿ ಸುಟ್ಟಾಕ್ತಿದ್ರು ಅಂತ ಸಿದ್ಧಾರ್ಥ್ ಆ ವಿಚಾರನೂ ಹೇಳ್ತಾರೆ. ನೀವು ಹೇಳಿದ್ದು ತುಂಬ ಒಳ್ಳೆಯದಾಯಿತು ಅಂದ್ಕೊಂಡು ಈ ಕಡೆ ಇವರು ಫೋನ್ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ತಾರನ ಅಪ್ಪನ ಹತ್ರ, ಆ ಶಿವರೆಡ್ಡಿನ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ, ಹೀಗೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ತಿರ್ತಾಳೆ ತಾರ. ಇಲ್ಲ ಕಣಮ್ಮ, ಅಂಥವ್ರ ಜೊತೆ ನಾವು ತುಂಬ ಹುಷಾರಾಗಿ ಡೀಲ್ ಮಾಡ್ಕೋಬೇಕು ಅಂತ ತಾರನ ಸಾಕಪ್ಪ ಹೇಳ್ತಿರುವಾಗ, ಏನಪ್ಪ ಅವನು ಬೇರೆ ಇನ್ನೊಂದು 2 ದಿನ ಬಿಟ್ಟರೆ ಆಫೀಸಿಗೆ ಬರ್ತೀನಿ ಅಂತ ಹೇಳ್ತಿದ್ದಾನೆ, ನೋಡೋಣ ಆಫೀಸಿಗೆ ಬರ್ತಾನಲ್ಲ ಏನಾಗುತ್ತೆ ಅಂತ ನೋಡೋಣ, ಆದರೂ ನಾವು ದುಷ್ಟರಿಂದ ದೂರನೇ ಇರಬೇಕು ಅಂತ ಇಲ್ಲಿ ತಾರನ ಸಾಕಪ್ಪ ಹೇಳ್ತಿರ್ತಾರೆ. ಇಲ್ಲಿ ಮಂಜು ಫ್ರೆಂಡ್ನ ಮೀಟ್ ಆಗ್ತಾನೆ. ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾನೆ, ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿರ್ತಾನೆ. ಈ ಕಡೆ ಮಂಜು ಕೇಳ್ತಾನೆ, ಹೇಗಿದ್ದೀಯೋ ಅಂದಾಗ, ನಾನು ಚೆನ್ನಾಗಿದ್ದೀನಿ ಕಣೋ, ಆದರೆ ಕಾಗೆ ಮಂಜುಯಿಂದ ಮೊದಲು ಕೆಲಸ ಇದ್ನಲ್ಲ, ಈಗ ಅವನಲ್ಲಿ ಮೊದಲು ಕೆಲಸಕ್ಕಿದ್ದೆ ಅಂತ ಯಾರೂ ಸಹ ಕೆಲಸ ಕೊಡ್ತಿಲ್ಲ, ಅದೊಂದೇ ಬೇಜಾರು ಮಗ ಅಂತ ಮಂಜುಗೆ ಹೇಳ್ತಾರೆ. ಸರಿ ಕಣೋ, ತಗೋ, ಇದು ನಂದು ವಿಸಿಟಿಂಗ್ ಕಾರ್ಡು, ನಿನಗೇನೇ ಸಹಾಯ ಇದ್ದರೂ ನನ್ನನ್ನು ಕೇಳು ಅಂತ ಇಲ್ಲಿ ಮಂಜು ವಿಸಿಟಿಂಗ್ ಕಾರ್ಡ್ ಕೊಟ್ಟು, ಸರಿ ನೀನು ಹೊರಡು ಅಂತ ಅವನ ಫ್ರೆಂಡು ಅವ್ರ ವೈಫ್ನ ಆಟೋದಲ್ಲಿ ಕಳಿಸ್ಬಿಡ್ತಾರೆ. ಈ ಕಡೆ ಮೀನಾಕ್ಷಿ ಇದ್ದವರು ರೋಹಿಣಿಗೆ ಫೋನ್ ಮಾಡಿ, ನಿನ್ನ ಫೋಟೋನ ಅಲ್ಲಿ ಸುಟ್ಟಾಕಿದ್ದಾರೆ, ಆ ಶಾಂತಿ ಸೇರಿ ಸುಟ್ಟಾಕಿದ್ದಾರೆ ಅಂತ ಹೇಳಿದಾಗ ರೋಹಿಣಿ ಇದ್ದವಳು, ನನ್ನ ಮನೋಜು ಫೋಟೋ ಸುಟ್ಟಾಕ್ಬೋದು ವಿನಃ ಯಾವ ಕಾರಣಕ್ಕೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಹೀಗೆ ಬಿಡಲ್ಲ ಆಂಟಿ ಅಂತ ರೋಹಿಣಿ ಮೀನಾಕ್ಷಿಗೆ ಹೇಳ್ತಿರ್ತಾರೆ. ಈ ಕಡೆ ಮೀನಾಕ್ಷಿಗೂ ಅದೇ ಬೇಕಾಗಿರುತ್ತೆ. ಇಲ್ಲಿ ಸೂರ್ಯ ಬಂದು ಮೀನನಿಗೆ ದೃಷ್ಟಿ ತೆಗಿತಿರ್ತಾರೆ. ಅಷ್ಟೊತ್ತಿಗೆ ಶ್ರುತಿ ಮತ್ತು ರವಿ ಬಂದು ಏನು ಮಾಡ್ತಿದ್ದೀರಾ ಅಂದಾಗ ಈ ಕಡೆ
ಮೀನನ್ನು ಕರ್ಕೊಂಬಂದಿದ್ದು ನಮ್ಮಪ್ಪ. ಅವಳು ಇದೇ ಮನೇಲಿದ್ದಾಳೆ. ಆದರೆ ರೋಹಿಣಿನ ಕರ್ಕೊಂಬಂದಿದ್ದು ಸಕ್ಕರೆ. ಹಾಗಾಗಿ ಅವಳು ಬೇಗ ಈ ಮನೆ ಬಿಟ್ಟು ಹೋಗ್ಬಿಟ್ಲು. ಆದರೆ ಮೀನಾ ಇನ್ನೂ ಇದ್ದಾಳೆ. ಹಾಗಾಗಿ ಊರವ್ರದ್ದೆಲ್ಲ ಕಣ್ಣು, ಸಕ್ಕರೆ ಕಣ್ಣು, ಎಲ್ಲರ ಕಣ್ಣು ಆಗಿರುತ್ತೆ. ಹಾಗಾಗಿ ನಾನು ಈ ಉಪ್ಪಲ್ಲಿ ಅವಳಿಗೆ ದೃಷ್ಟಿ ತೆಗಿತಿದ್ದೀನಿ ಅಂತ ಹೇಳ್ತಾರೆ. ನಮ್ಮಿಬ್ಬರು ಜೋಡಿ ಮಧ್ಯೆ ಯಾರ ಕಣ್ಣು ಆಗಬಾರ್ದು ಅಂತ ದೃಷ್ಟಿ ತೆಗಿತಿದ್ದೀನಿ. ಅವಳು ಇದೇ ಮನೇಲಿರಬೇಕು. ಇವಳು ಬೇರೆ ಚೂರು ಸಿಟ್ಟಿಗೆ ಮನೆಗೆ ಹೋಗ್ಬಿಡ್ತಾಳೆ. ಹಾಗಾಗಿ ಅವಳು ಕೊನೆ ತನಕ ಅಜ್ಜಿ ಆಗೋ ತನಕ ಇದೇ ಮನೇಲಿರಬೇಕು ಅಂದ್ಕೊಂಡು ಅವಳಿಗೆ ದೃಷ್ಟಿ ತೆಗಿತಾರೆ. ಅಷ್ಟೊತ್ತಿಗೆ ರವಿದನು ಶ್ರುತಿ ನಾವಿಬ್ರೂ ದೃಷ್ಟಿ ತೆಕ್ಕೊಳ್ಳೋಣ ಅಂದಾಗ ಶ್ರುತಿ ಹೇಳ್ತಾಳೆ, ನನಗೆ ಇದೆಲ್ಲ ನಂಬಿಕೆ ಇಲ್ಲ. ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಉಂಟು. ನೀನು ಯಾವತ್ತು ನನ್ನ ನಂಬಿಕೆಯನ್ನು ಹಾಳು ಮಾಡ್ತೀಯೋ ಅವತ್ತು ಮಾತ್ರ ನಿನ್ನ ನಂಬಲ್ಲ. ಅದು ಬಿಟ್ಟರೆ ಈ ಉಪ್ಪು ಖಾರದಿಂದ ನಾನು ಯಾವುದೇ ರೀತಿಯೂ ನಂಬಲ್ಲ ಅಂತ ಶ್ರುತಿ ಹೇಳ್ತಾಳೆ. ಅಷ್ಟೊತ್ತಿಗೆ ಮೀನಾ ಇದ್ದೋಳು, ಶ್ರುತಿ ಅವರೇ ಆ ಥರ ಎಲ್ಲ ಹೇಳಬೇಡಿ, ಏನೇ ಇರಲಿ ಒಂದು ದೃಷ್ಟಿ ತೆಕ್ಕೊಳ್ಳೋಣ ಅಂತ ಹೇಳ್ತಾರೆ. ಆದರೂ ಶ್ರುತಿ, ಬೇಡ ಮೀನಮ್ಮ, ನೀವೇ ಈ ಥರ ದೃಷ್ಟಿ ತೆಕ್ಕೊಳ್ಳಿ ಅಂತ ಹೇಳ್ತಾರೆ. ಕೊನೆಗೂ ಸೂರ್ಯ ದೃಷ್ಟಿ ತೆಗಿತಾನೆ. ಹಿಂಗೆ ಮನೇಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಿರುವಾಗ ಶಾಂತಿ ಅಂತೂ, ನಾನಂತೂ ಆ ರೋಹಿಣಿನ ಬಿಡೋದೇ ಇಲ್ಲ, ಅವಳನ್ನ ಹೇಗಾರು ಮಾಡಿ ಮನೋಜಿಂದ ದೂರ ಮಾಡ್ತೀನಿ ಅಂತ ಮಾತಾಡ್ತಾನೇ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಸೂರ್ಯ ಇದ್ದವಳು, ಆ ರೋಹಿಣಿ ಇಷ್ಟೇ ಅಲ್ಲ ಇನ್ನೂ ಏನೇನೋ ಮಾಡಿದ್ದಾಳೆ ಅಂದಾಗ ಶಾಂತಿಗೆ ಇನ್ನೂ ಕೋಪ ಬರುತ್ತೆ. ಏನೋ ಹೇಳ್ತಿದ್ಯಾ, ಇನ್ನೂ ಏನೇನೋ ಮಾಡಿದ್ಯಾ ಅಂದರೆ ಆ ಕಾಗೆ ಸುಬ್ಬನ ಜೊತೆ ಸೇರಿಕೊಂಡು ನನ್ನನ್ನು ಸಾಯಿಸಬೇಕು ಅಂತ ನೋಡಿದ್ದಾಳೆ ಅಂದಾಗ, ಏನೋ ನನ್ನ ಮಗನೇ ಸಾಯಿಸಬೇಕು ಅಂತ ಅಂದ್ಕೊಂಡು ಸೂರ್ಯ ಮಗ ಅಂತ ಇಲ್ಲಿ ಬಾಯ್ಬಿಟ್ಟು ಶಾಂತಿ ಹೇಳಿದ್ದಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.